ಗುರು ರಾಘವೇಂದ್ರ ಸ್ವಾಮಿಯ 353ನೇ ಆರಾಧನಾ ಮಹೋತ್ಸವ ಹಿನ್ನೆಲೆ ಮೈಸೂರಿನ ಗುರು ರಾಘವೇಂದ್ರ ದೇವಾಲಯದಲ್ಲಿ ಆರಾಧನೆಯನ್ನ ಮಾಡಲಾಗಿದೆ. ಮುಂಜಾನೆಯಿಂದಲೇ ರಾಯರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನ ಮಾಡಿದ್ದು ರಾಘವೇಂದ್ರ ಸ್ವಾಮಿಗೆ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ವಿವಿಧ ಬಣ್ಣಗಳ ಹೂಗಳಿಂದ ದೇಗುಲಕ್ಕೆ ಅಲಂಕಾರವನ್ನ ಮಾಡಿದ್ದು ಮುಂಜಾನೆಯಿಂದ ರಾಯರ ದರ್ಶನವನ್ನ ಲಕ್ಷಾಂತರ ಭಕ್ತರು ಪಡೆದುಕೊಳ್ತಾ ಇದ್ದಾರೆ. ದೇವಾಲಯಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಗಿದೆ. ಗುರು ರಾಘವೇಂದ್ರ ಸ್ವಾಮಿಯ 353ನೇ ಆರಾಧನಾ ಮಹೋತ್ಸವ ಮೈಸೂರಿನ ರಾಘವೇಂದ್ರ ದೇವಾಲಯದಲ್ಲಿ ಆರಾಧನೆಯನ್ನ ಮಾಡಿದ್ದು ಮುಂಜಾನೆಯಿಂದಲೇ ರಾಯರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ರಾಘವೇಂದ್ರ ಸ್ವಾಮಿಗೆ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಿದ್ದು ವಿವಿಧ ಬಣ್ಣಗಳ ಹೂಗಳಿಂದ ದೇವಾಲಯಕ್ಕೆ ಅಲಂಕಾರ ಮಾಡಲಾಗಿದೆ. ಮುಂಜಾನೆಯಿಂದಲೇ ರಾಯರ ದರ್ಶನವನ್ನ ಲಕ್ಷಾಂತರ ಭಕ್ತರು ಪಡೆದುಕೊಳ್ತಾ ಇದ್ದು ದೇವಾಲಯಕ್ಕೆ ಬರುವ ಭಕ್ತರಿಗೆ ಪ್ರಸಾದವನ್ನ ಹಂಚಲಾಗಿದೆ. ಮುನ್ನೂರೈವತ್ಮೂರನೇ ಆರಾಧನಾ ಮಹೋತ್ಸವ ಸುಬ್ರಾಂಕೆರೆ ಮಠದಲ್ಲಿ ಬಹಳ ವಿಜೃಂಭಣೆ ನಡೀತಾ ಇದೆ. ಈ ಏನಪ್ಪ ವಿಶೇಷ ಅಂದರೆ ಈ ವರ್ಷ ನಮಗೆ ಸುಬ್ರಾಂಕೆರೆ ಮಠದಲ್ಲಿ 350 ಆರಾಧನೆ ಜೊತೆಗೆ ಈ ಮಠ ಓಪನ್ ಆಗಿ 70 ವರ್ಷ ಆಯಿತು. 2 ಕಾರ್ಯಕ್ರಮ ನಡೀತಾ ಇದೆ. ಮುಂದೆಗೆ ಈ ತಿಂಗಳು ಡಿಸೆಂಬರ್ 9ರಲ್ಲಿ ಶ್ರೀಗಳು ಬಂದು 75ನೇ ವಾರ್ಷಿಕೋತ್ಸವದ ಸಮಾರಂಭದ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು 2ನೇ ದಿವಸ 2 ದಿನಗಳು ತುಂಬ ವಿಜೃಂಭಣೆ ನಡೆದಿದೆ. ನಾಳೆ 3ನೇ ದಿವಸ ಇದು 2ನೇ ಮಂತ್ರ ಅಂತ ಹೇಳ್ತಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಸರ್, ನನಗೆ ರಾಯರಂದರೆ ಜೀವನ 2 ರಾಯರೇ. ಇದಕ್ಕಿಂತ ನನಗೆ ನೋಡೋಕ್ಕಾಗುತ್ತೆ. ಎಷ್ಟು ವರ್ಷದಿಂದ ಭಾಗಿಯಾಗ್ತಾ ಇದ್ದಾರೆ ಸರ್? ನಾನು ಆ್ಯಕ್ಚುಲಿ ಮಂತ್ರಾಲಯದಲ್ಲಿ ಭಾಗಿಯಾಗ್ತಾ ಇದ್ದೆ. ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ನಾನು ರಾಯರ ಪರಮ ಭಕ್ತೆ.